ನಮಸ್ತೆ ಫ್ರೆಂಡ್ಸ್, ಬೇಸಿಗೆಯ ಬಿಸಿಲಿಗೆ ದೇಹವನ್ನು ತಂಪಾಗಿಸುವ ಅದ್ಭುತವಾದ ಬಸಳೆ ಸೊಪ್ಪಿನ ಮಸ್ಸೊಪ್ಪು ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಬಸಳೆ ಸೊಪ್ಪು ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬಾಯಿ ಹುಣ್ಣು ಹಾಗೂ ದೇಹದ ತಾಪಮಾನವನ್ನು ಕಡಿಮೆ ಮಾಡಲು ಈ ಬಸಳೆ ಸೊಪ್ಪನ್ನು ನಾವು ಜೀರಿಗೆಯೊಟ್ಟಿಗೆ ಸೇವನೆ ಮಾಡೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತದೆ. ಗಾಯಗಳಾದಲ್ಲಿ ಇದರ ರಸವನ್ನು ಲೇಪಿಸುವುದರಿಂದ ಗಾಯಗಳು ಮಾಯವಾಗುತ್ತವೆ. ಉರಿಗಣ್ಣಿಗೆ, ಹೀಟಿನಿಂದ ಬರುವಂಥ ಉರಿಗಣ್ಣಿಗೆ ಈ ಸೊಪ್ಪು ಮತ್ತು ಜೀರಿಗೆ, ಒಂದು ಸ್ವಲ್ಪ ಧನಿಯಾ ಕಾಳನ್ನು ನೆನೆಯಿಟ್ಟು, ಒಂದು ಓವರ್ನೈಟ್ ನೆನೆಯಿಟ್ಟು ಆ ನೀರಿನ ಕಣ್ಣುಗಳಿಗೆ ಹಾಕೋದ್ರಿಂದ ನಮಗೆ ಆ ರೀತಿಯಾದಂತಹ ಮದ್ರಾಸೈನಂತಹ ರೋಗಗಳು ನಮ್ಮಿಂದ ದೂರವಾಗುತ್ತವೆ. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಆರೋಗ್ಯದ ಲಾಭಗಳು ಮೇಲೆ ಬರ್ತಾ ಹೋಗ್ತಾ ಇದೆ, ನೀವು ನೋಡ್ಕೋಬೋದು. ಹಾಗೆ ಬನ್ನಿ, ಹಾಗಿದ್ರೆ ಒಂದು ಕುಕ್ಕರಿಗೆ ನಾನು ನೆನೆಸಿದಂಥ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಹೆಸರುಬೇಳೆನೂ ಕೂಡ ನಮ್ಮ ದೇಹಕ್ಕೆ ತುಂಬ ತಂಪು. ನಾನು ಇವತ್ತು ತಂಪಾದ ಸಾಂಬಾರು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಆ ಹೆಸರುಬೇಳೆಗೆ ಒಂದು ಗಡ್ಡೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ವಿಡಿಯೋ ತುಂಬ ಚಿಕ್ಕದಾಗಿದೆ, ಖಂಡಿತವಾಗಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೋಡಿ, ನಾನು ಮೀಡಿಯಮ್ ಗಾತ್ರದ 2 ಈರುಳ್ಳಿ, ಹಾಗೆ ಮೀಡಿಯಮ್ ಗಾತ್ರದಿಂದ 5ರಿಂದ 6 ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು 3 ಹಸಿಮೆಣಸು ಹಾಕ್ತಾಯಿದ್ದೀನಿ. ತುಂಬ ಖಾರ ಬೇಡ, ಈ ಬೇಸಿಗೆಗೆ ತುಂಬ ಖಾರ ತಿಂದರೆ ನಮಗೆ ಹೊಟ್ಟೆ ಉರಿ ಸಂಕಟನ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ನಾನು ಖಾರನ ಹಾಕದೇ ನಾನು ಇವತ್ತು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ನೋಡಿ, ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. 1 ಟೇಬಲ್ ಅಥವಾ 2 ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ, 1 ಟೇಬಲ್ ಟೀ ಸ್ಪೂನಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ. ಆಲ್ರೆಡಿ ಹಾಕಿದ್ದೆ. ಇದಿಷ್ಟನ್ನು ಹಾಕಿಬಿಟ್ಟು ನಾವು ಇದಕ್ಕೆ ಅಗತ್ಯವಿದ್ದಷ್ಟು ನೀರನ್ನು ಹಾಕಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೇಕಿದ್ರೆ ಇದಕ್ಕೆ ಹಾಕಿದ್ದೀನಿ ಆಲ್ರೆಡಿ ನಾನು. ಇಷ್ಟೆಲ್ಲ ಹಾಕಿಬಿಟ್ಟು ನೀವು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 3 ವಿಷಲ್ ತೊಗೊಂಬಿಡೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದರಲ್ಲೇ ನಿಮಗೆ ಖಾರ ಬೇಕು ಅಂದರೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಥವಾ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ನಂತರ ನಾನು ತೊಳೆದು ಎಲ್ಲ ವಾಶ್ ಮಾಡಿಟ್ಟಂತಹ ಬಸಳೆ ಸೊಪ್ಪನ್ನು ಹೆಚ್ಚಿ ತಗೊಂಡು ಬಂದಿದ್ದೀನಿ. ನೋಡಿ, ಬಸಳೆ ಸೊಪ್ಪನ್ನು ಮೊದಲಿಗೆ ಹೆಚ್ಕೋಬಾರ್ದು. ಫಸ್ಟು ನೀರಲ್ಲೇ ತೊಳೆದ್ಬಿಟ್ಟು ಆನಂತರ ಹೆಚ್ಕೋಬೇಕು. ಹೆಚ್ಚಿದ ನಂತರ ಉಳಿದಂಥ ನೀರನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದರ ಲೋಳೆ ರಸ ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರ ಲೋಳೆ ರಸವನ್ನು ನಾವು ಸೇವನೆ ಮಾಡಿದರೆ ನಮಗೆ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಆಗುತ್ತೆ. ಅನಂತರ ನೋಡಿ, ನಾನು ಕುಕ್ಕರ್ ನೀಡಲನ್ನ ಕ್ಲೋಸ್ ಮಾಡಿಲ್ಲ, ಹಾಗೆ ಬೇಯಿಸ್ಕೊಂಡಿದ್ದೀನಿ. ನಾವು ಕುಕ್ಕರ್ ನೀಡಲನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಬೇಳೆ ಮತ್ತು ಸೊಪ್ಪು ಅದರ ಶಕ್ತಿ ಎಲ್ಲ ಕಳ್ಕೊಂಡು ಬಿಡುತ್ತೆ. ಹಾಗೆ ನಾವು ಓಪನ್ನಾಗೆ ಬೇಯಿಸ್ಕೋಬೇಕು. ಗಾಳಿ ಬೆಳಕು ಮತ್ತು ಅದಕ್ಕೆ ಬೀಳ್ತಾ ಇದ್ದರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕುಕ್ಕರಿನ ಬಳಕೆ ಸ್ವಲ್ಪ ಕಡಿಮೆ ಮಾಡ್ತೀನಿ ನಾನು, ಜಾಸ್ತಿ ಮಾಡೋದಿಲ್ಲ. ಅನಂತರ ನೋಡಿ, ನಾನು ಇದನ್ನು ನೀಟಾಗಿ ಮಸ್ತು ತೊಗೊಂಡ್ಬಿಟ್ಟೆ. ನೋಡಿ, ಮಸ್ತ್ ಮೇಲೆ ನಮಗೆ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ, ತುಂಬ ಘಮ ಘಮ ಅಂತ ಇದೆ. ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಅವೈಲೇಬಲ್ ಇದೆಯೋ ಅದನ್ನು ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ರೆ ನಮಗೆ ಇವಾಗ ಸಾಂಬಾರು ರೆಡಿ ಆಗಿಬಿಡ್ತು. ಬನ್ನಿ, ಹಾಗಿದ್ರೆ ಘಮ್ಮನ ಸಾಂಬಾರಿಗೆ ಕಂಪಾಗಿರೋಂದು ಒಗ್ಗರಣೆ ಕೊಟ್ಕೊಂಡ್ಬಂದ್ಬಿಡೋಣ. ನೋಡಿ, ಕೊಬ್ಬರಿಣ್ಣೆ ಬೇಕಾದ್ರೆ ಕೊಬ್ಬರಿಣ್ಣೆ ಹಾಕ್ಕೊಳ್ಳಿ ನೀವು. ನಾನು ಒಳ್ಳೆಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಹಾಗೆ ಸಾಂಬಾರು ಪುಡಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾನಿವಾಗ ಒಂದು ಒಳ್ಳೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡ್ಬಿಡಿ. ನೋಡಿ, ಇವಾಗ ಮಸ್ತೊಂದು ಒಗ್ಗರಣೆ ರೆಡಿ ಆಯಿತು. ಒಂದು ಸ್ವಲ್ಪ ಆರಿದ ಮೇಲೆ ಹಾಕ್ತಾಯಿದ್ದೀನಿ ನಾನು. ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ನಮಗೆ ಸಾಂಬಾರು ಊಟ ಮಾಡಲಿಕ್ಕೆ ರೆಡಿ ಆಯಿತು. ಈ ಮಸ್ಸೊಪ್ಪು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಆರೋಗ್ಯಕರವಾದ ಬಸಳೆ ಸೊಪ್ಪಿನ ಸಾಂಬಾರು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಈ ಬಿಸಿಲಿಗೆ ನಾವು ಈ ರೀತಿ ದೇಹಕ್ಕೆ ತಂಪು ಕೊಡುವಂತಹ ಅಡುಗೆನ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯನ ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು. ಅಷ್ಟೇ ಅಲ್ಲದೆ ಮಕ್ಕಳು ಇವಾಗ ಬೇಸಿಗೆ ಬಿಸಿಲಿಗೆ ತುಂಬ ಹೈರಾಣ ಆಗಿರ್ತಾರೆ. ಆ ಕಾರಣಕ್ಕೆ ಬೇಸಿಗೆ ಬಿಸಿಲಿಗೆ ಮಕ್ಕಳಿಗೆ ಈ ರೀತಿ ಸೊಪ್ಪಿನ ಸಾಂಬಾರು, ತಂಪಾಗಿರುವಂಥ ಸಾಂಬಾರು ಅಡುಗೆನ ಮಾಡಿ ಖಂಡಿತವಾಗಲೂ ಊಟ ಮಾಡಿಸಿ. ಮೈದಾ ಐಟಮ್ಸ್ ಕೊಡಬೇಡಿ ಈ ಬಿಸಿಲಿಗೆ. ತುಂಬ ಸ್ಪೈಸಿ ಆಗಿರೋ ಫುಡ್ಡು, ರೋಡ್ ಸೈಡ್ ಸಿಗುವಂತಹ ಫುಡ್ಡು, ಇದನ್ನೆಲ್ಲ ಆದಷ್ಟು ಮಕ್ಕಳಿಗೆ ಅವಾಯ್ಡ್ ಮಾಡಿ ಮನೆಯಲ್ಲಿಯೇ ಮಾಡಿಕೊಡಿ. ಮನೆಯಲ್ಲಿಯೇ ಒಳ್ಳೆ ರೆಸಿಪಿಗಳನ್ನ ಮಾಡಿಕೊಟ್ಟು ಮಕ್ಕಳ ಆರೋಗ್ಯನ ಕಾಪಾಡ್ಕೊಳ್ಳೋಣ. ನಾನು ಇದೇ ರೀತಿ 2 ಥರ 3 ಥರದ ಮಸ್ಸೊಪ್ಪು ಸಾಂಬಾರನ್ನ ರೆಸಿಪಿನ ಹಾಕಿದ್ದೀನಿ, ನೀವು ಬೇಕಿದ್ರೆ ನೋಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.